ಗಡಿ ಜಿಲ್ಲೆ ಬೆಳಗಾವಿಯಲ್ಲಿ ನಿರಂತರವಾಗಿ ಆಗ್ತಾ ಇರುವಂತಹ ಮಳೆ ಹಲವು ಕಡೆಗಳಲ್ಲಿ ಪ್ರವಾಹದ ಸನ್ನಿವೇಶವನ್ನು ಸೃಷ್ಟಿ ಮಾಡಿದೆ. ಹಾಗಾದ್ರೆ ಬೆಳಗಾವಿ ಭಾಗದಲ್ಲಿ ಮಳೆಯ ಅವಾಂತರಗಳೇನು ನೋಡ್ತಾ ಹೋಗೋಣ. ಧಾರಾಕಾರ ಮಳೆಯಿಂದಾಗಿ ಬೆಳಗಾವಿಯಲ್ಲಿ ಪ್ರವಾಹದ ಪರಿಸ್ಥಿತಿ. ಮೂಡಲಗಿ ತಾಲೂಕಿನ ಮಸುಗುಪ್ಪಿ ಗ್ರಾಮಕ್ಕೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ಮನೆಗಳು ಜಲಾವೃತವಾಗಿದೆ. ದಿನಬಳಕೆಯ ವಸ್ತುಗಳು ನೀರಿನಲ್ಲಿ ಜಲಸ್ವಾಹ ಆಗಿರುವಂಥದ್ದು. ಗ್ರಾಮದ ದೇಗುಲಗಳು ಸೇರಿ 400ಕ್ಕೂ ಹೆಚ್ಚು ಮನೆಗಳು ಜಲಾವೃತವಾಗಿದೆ. ಧಾರಾಕಾರ ಮಳೆಯಿಂದಾಗಿ ಕುಂದಾನಗರಿ ಬೆಳಗಾವಿಯಲ್ಲಿ ಸೃಷ್ಟಿಯಾಗಿರುವಂತಹ ಪರಿಸ್ಥಿತಿ ಇದೆ. ನಿರಂತರವಾಗಿ ಒಂದು ಕಡೆ ಬೆಳಗಾವಿಯಲ್ಲಿ ಮಳೆ ಆಗ್ತಾ ಇದೆ, ಮತ್ತೊಂದು ಕಡೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟದಲ್ಲೂ ಕೂಡ ಮಳೆ ಆಗ್ತಾ ಇರೋದ್ರಿಂದ ಹಿರಣ್ಯಕೇಶಿ ನದಿ ಸೇರಿ ಈ ಉತ್ತರ ಕರ್ನಾಟಕ ಭಾಗದ ನದಿಗಳು ಉಕ್ಕಿ ಹರಿತಾ ಇದ್ದಾವೆ. ಅದರ ಪರಿಣಾಮ ಈ ಮೂಡಲಗಿ ಭಾಗ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ದೇವಸ್ಥಾನಕ್ಕೆ ದೇವಸ್ಥಾನವೇ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ನದಿ ನೀರಿನಿಂದ. ಮುಸುಗುಪ್ಪಿ ಗ್ರಾಮಕ್ಕೆ ನೀರು ನುಗ್ಗಿ ಈ ಅವಾಂತರ ಸೃಷ್ಟಿಯಾಗಿರುವಂಥದ್ದು. ಗ್ರಾಮದ ದೇಗುಲಗಳು ಸೇರಿ 400ಕ್ಕೂ ಹೆಚ್ಚು ಮನೆಗಳು ಕೂಡ ಈಗ ಸಂಪೂರ್ಣವಾಗಿ ನೀರಿನಿಂದ ಮುಳುಗಡೆಯಾಗಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಪ್ರವಾಹದ ಸನ್ನಿವೇಶ ಸೃಷ್ಟಿಯಾಗಿದೆ. ಜನ ಹೆಂಗಪ್ಪ ಬದುಕನ್ನು ನಡೆಸೋದು ಅನ್ನುವಂತಹ ಆತಂಕ ಮನೆ ಮಾಡಿದೆ. 400ಕ್ಕೂ ಹೆಚ್ಚು ಮನೆಗಳಲ್ಲಿದ್ದಂತಹ ಸ್ಥಳೀಯರನ್ನ, ಮನೆಯ ಸದಸ್ಯರನ್ನ ಈಗ ಶಿಫ್ಟ್ ಮಾಡುವಂತಹ ಕೆಲಸ ಕೂಡ ಆಗಿದೆ. ಮೂಡಲಗಿ ತಾಲೂಕಿನ ಮಸಗುಪ್ಪಿ ಗ್ರಾಮದಲ್ಲಿ 400ಕ್ಕೂ ಹೆಚ್ಚು ಮನೆಗಳಿಗೆ ನೀರು ನುಗ್ಗಿರುವಂತದ್ದು. ಯಾವ ತರ ಮನೆಗಳಿಗೆ ನೀರು ನುಗ್ಗಿದೆ, ಆಮೇಲೆ ಮಹಾಲಕ್ಷ್ಮಿ ದೇವಸ್ಥಾನ ಯಾವ ತರ ಮುಳುಗಿದೆ, ಜೊತೆಗೆ ಏನಂತಾರೆ ಬ್ಯಾಂಕ್ ಯಾವ ತರ ಮುಳುಗಿದೆ, ಶಾಲೆಗಳು ಯಾವ ತರ ಮುಳುಗಿದೆ ಎಲ್ಲನೂ ತೋರಿಸ್ತೀನಿ ಬನ್ನಿ. ಇದು ಮೂಡಲಗಿಯ ದೇವಸ್ಥಾನ, ಪ್ರಸಿದ್ಧ ದೇವಸ್ಥಾನ ಮಹಾಲಕ್ಷ್ಮಿ ದೇವಸ್ಥಾನ. ತಾವು ನೋಡಬಹುದು ಏನಂತಂದ್ರೆ ಮಹಾಲಕ್ಷ್ಮಿ ದೇವಸ್ಥಾನ ಯಾವ ತರ ಮುಳುಗಿ, ಇದ್ರ ಪಕ್ಕದಲ್ಲಿ ಇರ್ತಕ್ಕಂಥ ಬ್ಯಾಂಕ್ ಇದೆ, ಒಂದು ಸೊಸೈಟಿ ಬ್ಯಾಂಕ್ ಇದೆ. ಆ ಸೊಸೈಟಿ ಬ್ಯಾಂಕ್ ಕೂಡ ಸಂಪೂರ್ಣವಾಗಿ ಮುಳುಗಿರುತ್ತದೆ. ಮತ್ತು ಅದ್ರ ಮುಂದ್ಗಡೆ ಇರತಕ್ಕಂಥದ್ದು ಕಲ್ಯಾಣ ಮಂಟಪ ಕೂಡ ಮುಳುಗಿದೆ. ಇದೊಂದು ಚಿಕ್ಕದಾದಂತ ತೊಟ್ಟಿಲನ್ನು ತೋರಿಸುವ ಪ್ರಯತ್ನ ಮಾಡ್ತಾ ಇದ್ದೀನಿ. ಆ ತೊಟ್ಟಿಲು ಏನಿದೆ ಅಂತಂದ್ರೆ ಆ ಗುಡಿಗೆ ಇರ್ತಕ್ಕಂಥ ಜನ ಬಂದವರು ತೊಟ್ಟಿಲಿಗೆ ದುಡ್ಡು ಹಾಕಿ ನಮಸ್ಕಾರ ಮಾಡುವಂಥದ್ದು, ಅದು ಕೂಡ ನೀರಿನಲ್ಲಿ ಸೆಳೆತಕ್ಕೆ ಹೋಗ್ತಾ ಇದೆ. ಜೊತೆಗೆ ಅಲ್ಲಿಂದ ಮುಂದೆ ಬಂದು ಏನಂತಾರೆ ಮಹಾಲಕ್ಷ್ಮಿ ದೇವಸ್ಥಾನ ಆದ ಮೇಲೆ ಮುಂದ್ಗಡೆ ಇರ್ತಕ್ಕಂಥದ್ದು ಸ್ಥಳೀಯ ಶಾಲೆ. ಆ ಶಾಲೆಯು ಕೂಡ ಸಂಪೂರ್ಣವಾಗಿ ಏನು ಘಟಪ್ರಭಾ ನದಿ ಸೆಳೆತಕ್ಕೆ ಅಂದ್ರೆ ಏನು ರಭಸ ಎಷ್ಟಿದೆ ಅಂತಂದ್ರೆ ಸ್ಥಳೀಯರು ಹೇಳೋ ಪ್ರಕಾರ ಸ್ವಲ್ಪ ಮುಂದೆ ಹೋದ್ರು ಕೂಡ ನಮ್ಮನ್ನ ಏನು ಸೆಳೆದುಕೊಂಡು ಮುಂದ್ಗಡೆ ಹೋಗುತ್ತೆ ಅಂತೇಳಿ. ತಾವು ನೋಡುವುದು ಏನಂತಾರೆ, ಒಂದು ಸ್ಕೂಲು ಕೂಡ ಈಗಾಗಲೇ ಕಳೆದ 2 ದಿನಗಳಿಂದ ನೀರಲ್ಲಿ ನಿಂತಿರುವಂಥದ್ದು. ಮತ್ತು ದಿನದಿಂದ ದಿನಕ್ಕೆ ಘಟಪ್ರಭಾ ನದಿ ತೀರ ಏನು ಹರಿವು ಇದೆ, ಒಳ ಹರಿವು ಏನಿದೆ ಹೆಚ್ಚಾಗ್ತಾ ಇರುವಂಥದ್ದು. ಬಹಳಷ್ಟು ಜೋರಾಗಿ ರಭಸವಾಗಿ ಹರಿತಕ್ಕಂಥ ಘಟಪ್ರಭೆ ಏನಿದ್ದಾಳೆ. ಮುಂದ್ಗಡೆ ಇವ್ರ ಜೊತೆಗೆ ಏನಾದ್ರೆ ತ್ರಿವೇಣಿ ಸಂಗಮದಿಂದ ಬಂದಂಥ ಘಟಪ್ರಭೆ, ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳ ಸಂಗಮದಿಂದ ಬಂದಂಥ ನೀರು ಬಹಳಷ್ಟು ದೊಡ್ಡದಾಗಿ ಇರ್ತಾ ಇದೆ. ಮತ್ತು ಇವತ್ತು ಕೂಡ ಬೆಳಗ್ಗೆ 10,000 ಕ್ಯೂಸೆಕ್ ನೀರು ಬಿಟ್ಟಿದ್ದಾರೆ ಅಂತ ಹೇಳಿ ಮಾಹಿತಿ ಇರುವಂಥದ್ದು. ಈ ಕಡೆ ನೋಡ್ಬೋದು, ಈ ಕಡೆ ಈ ಪಕ್ಕ ಇದೆ, ಈ ಪಕ್ಕದಲ್ಲಿ ಇರ್ತಕ್ಕಂಥ 400ಕ್ಕೂ ಹೆಚ್ಚು ಮನೆಗಳು ಈಗಾಗಲೇ ಜಲಾವೃತ ಆಗಿರುವಂಥದ್ದು. ಬಹಳಷ್ಟು ಜನರ ತೊಂದರೆ ಇಲ್ಲದ್ರೆ 2019ರಲ್ಲಿ ಯಾವ ತರ ಸೀನ್ ಇತ್ತು ಅದೇ ತರ ಸೀನ್ ಈಗೂ ಕೂಡ ಕಾಣ್ತಾ ಇದೆ ಅಂತೇಳಿ ಸ್ಥಳೀಯರು ಹೇಳ್ತಾ ಇದ್ರು. ಈಗಾಗಲೇ ಏನಂತಾರೆ 400ಕ್ಕೂ ಹೆಚ್ಚು ಕುಟುಂಬಗಳನ್ನ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡಿದ್ದಾರೆ. ಆದರೆ ಯಾವುದು ಯಾವಾಗ ಏನಾಗುತ್ತೆ ಎಂದು ಆತಂಕದಲ್ಲಿ ಜನ ಇದ್ದಾರೆ. ಯಾಕೆಂತಂದ್ರೆ ಮೂಡಲಗಿ ತಾಲೂಕಿನ ಮಸುಗುಪ್ಪಿ ಗ್ರಾಮ ಏನಿದೆ, 400ಕ್ಕೆ ಹೆಚ್ಚು ಮನೆಗಳನ್ನ ಜನ ಇದ್ದಾರೆ. ಒಂದ್ ಕಡೆ ಒಂದು ಸುರಕ್ಷಿತ ತಳಗಿದ್ದಾರೆ. ಆದ್ರೆ ಮುಂದೇನಾಗತ್ತೆ ಏನೋ, ಇನ್ನೂ ಎಷ್ಟು ನೀರು ಬರುತ್ತೆ ಏನೋ. ಮಳೆ ಏನೋ 2 ದಿನದಿಂದ ಹೊಳವು ತರದಿದೆ, ಅಂದ್ರೆ ಮಳೆ ಆಗ್ತಾ ಇಲ್ಲ. ಆದ್ರೆ ಹಿಂದಿಂದ ಬರ್ತಕ್ಕಂಥ ಏನ್ ನೀರಿದೆ, ಆ ನೀರಿನ ರಭಸ ಜಾಸ್ತಿ ಇರೋದ್ರಿಂದ ಪ್ರಮುಖವಾಗಿ ಮಸ್ಕುಪ್ಪಿ ಗ್ರಾಮದ ಜನ ಸ್ವಲ್ಪ ಆತಂಕದಲ್ಲಿದ್ದಾರೆ. ಆದರೆ ಪಬ್ಲಿಕ್ ಟಿವಿ ಗ್ರೌಂಡ್ ರಿಪೋರ್ಟ್ ಮುಖಾಂತರ ಏನಂತಂದ್ರೆ ಇಲ್ಲಿ ನಾವು ತೋರಿಸ್ತಾ ಇದ್ದೀವಿ ಯಾವ ತರ ಘಟಪ್ರಭಾ ನದಿಯ ಒಳಹರಿವು ಹೆಚ್ಚಾಗ್ತಾ ಇದೆ. ಇಷ್ಟೊಂದು ರಭಸವಾಗಿದೆ ಅಂತಂದ್ರೆ 2019 ಜನ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಅದೇ ತರ ನೀರು ಈಗ ಮತ್ತೆ ಬರ್ತಾ ಇದೆ ಅಂತ ಹೇಳಿ. ಮಸ್ಕುಪ್ಪಿ ಗ್ರಾಮದಿಂದ ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ದಿಲೀಪ್ ಕುರುಂದ್ವಾಡೆ, ಪಬ್ಲಿಕ್ ಟಿವಿ, ಬೆಳಗಾವಿ.